ಫಾಲೋ ಮಾಡಿದ್ರು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ಬಿಟ್ಟು ನಮ್ಮ ಹುಡುಗಿ ಸೇಫ್ ಆಗಿದ್ದಾಳ ಅಂತ ಚೆಕ್ ಮಾಡ್ತಿರ್ತಾರೆ. ಸರಿ ಹೋಗ್ಲಿ, ಹೊರಗಾದ್ರೂ ಕರ್ಕೊಂಡೋಗಿ ಮಾತಾಡೋಣ ಅಂದರೆ ಸುಮ್ಮನಿರ್ತಾರ. ನೋ ಚಾನ್ಸೇ ಇಲ್ಲ, ನಮ್ಮ ಹುಡುಗಿ ಮದುವೆ ಆಗೋ ತನಕ ಹೊರಗೆ ಕಳ್ಸಲ್ಲ ಅಂತ ಬಾಯ್ ಪಡ್ಕೋತಾರೆ. ಅದಕ್ಕೆ ನಾನು ಫ್ರೆಂಡ್ಸ್ನ ಕರ್ಕೊಂಡು ಬಂದು ಎಕ್ಸಿಬಿಷನ್ಗೆ ಅಂತ ಸುಳ್ಳು ಹೇಳಿದ್ದು, ಇನ್ನ ಎತ್ತಾಕೊಂಡು ಬಂದಿದ್ದು. ಹೆಂಗೆ? ಕೆಲವೊಂದು ಸಲ ಈ ಸುಳ್ಳು ಕೂಡ ಎಷ್ಟು ಸ್ವೀಟ್ ಆಗಿರುತ್ತೆ. ಬಾ. ಎಲ್ಲಿಗೆ? ನರ್ಕಕ್ಕೆ ಬಾ, ಕೂತ್ಕೋ. ಏನಕ್ಕೆ ಒಬ್ಬೊಬ್ಬರೇ ನಗ್ತಾ ಇದ್ದೀರಾ, ಒಬ್ಬೊಬ್ಬರೇ ಖುಷಿ ಪಡ್ತಾ ಇದ್ದೀರಾ? ಮತ್ತಿನ್ನೇನ್ ಸಿದ್ದು, ನಾವು ಅನ್ಕೋತಾ ಇರೋದೆಲ್ಲ ನಡೀತಾ ಇದ್ರೆ ಖುಷಿ ಆಗಲ್ವಾ ಹೇಳು? ನಾವು ಕೊಡ್ತಾ ಇರೋ ಏಟಿಗೆ ಆ ಮಯೂರಿ ಒದ್ದಾಡೋದನ್ನ ನೋಡ್ತಾ ಇದ್ರೆ ಆ ಸಂತೋಷಕ್ಕೆ ಕುಡಿದು ಕುಪ್ಪಳಿಸ್ಬೇಕು ಅನ್ನಿಸ್ತಿದೆ. ಹಾಗೆಲ್ಲರೂ ಮಾಡಿರ, ನೀವು ಹುಷಾರಿಲ್ಲ ಅಂತ ನಾಟಕ ಆಡ್ತಾ ಇದ್ದೀರಾ. ಕುಣಿಯೋಕ್ಕಾಗಲ್ಲ ಅತ್ತಿಗೆ. ಅದೇನ್ ಜೋಕ್ ಹೇಳ್ಬಿಟ್ಟೆ ಸಿಂಧು. ನಕ್ಕು ನಕ್ಕು ದುಃಖದಲ್ಲಿದ್ದ ಮನಸ್ಸಿಗೆ ಸ್ವಲ್ಪ ಹಗುರ ಅನ್ನಿಸ್ತಿದೆ. ಅತ್ತೆ ಅದಕ್ಕೆ ನೀವು ಚಿಂತೆ ಮಾಡಬೇಡಿ, ಆದಷ್ಟು ಬೇಗ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಅತ್ತೆ ದಯವಿಟ್ಟು ನನ್ನ ಕ್ಷಮಿಸಿ. ಸಿಂಧು, ಹುಳಿಗೆ ಇವತ್ತು ಏನೇನು ಹಾಕ್ತಿದ್ಯಾ? ಬದನೆಕಾಯಿ ಹಾಕ್ತಾ ಇದ್ದೀನಿ. ಸಿಂಧು, ಅದಕ್ಕೆ ಒಂದೆರಡು ಆಲೂಗಡ್ಡೆನೂ ಹಾಕು, ರುಚಿ ಚೆನ್ನಾಗಿರುತ್ತೆ. ಅತ್ತೆ ಪ್ಲೀಸ್, ನಾ ಹೇಳಿದ್ರು ಒಂಚೂರು ಕೇಳಿ. ಸಿಂಧು, ಇವತ್ತು ಪಲ್ಯ ಏನು ಮಾಡ್ತಿದ್ಯಾ? ನಿಮಗೆ ಏನು ಪಲ್ಯ ಬೇಕು ಅಂತ ಕೇಳಿ ನಾನು ಮಾಡಿಕೊಡ್ತೀನಿ. ಅತ್ತೆ, ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಆದರೆ ಹೀಗೆಲ್ಲ ಮಾತಾಡದೆ ಸತಾಯಿಸ್ಬೇಡಿ ಪ್ಲೀಸ್. ಸಿಂಧು, ನನಗೆ ಮಾತ್ರ ಸ್ವಲ್ಪ ಹಾಗಲಕಾಯಿ ಪಲ್ಯ ಮಾಡಿಕೊಡು. ಅಯ್ಯೋ, ಆ ಕಹಿನ ಯಾಕೆ ತಿಂತೀರಾ ಅದಕ್ಕೆ? ನಾನು ನಿಮಗೆ ಕ್ಯಾರೆಟ್ ಪಲ್ಯ ಮಾಡಿಕೊಡ್ತೀನಿ, ಸ್ವೀಟಾಗಿರುತ್ತೆ. ಹಾಂ ಅತ್ತೆ ಪ್ಲೀಸ್. ಕ್ಯಾರೆಟ್ ಪಲ್ಯ ಬೇಡ ಸಿಂಧು, ಆ ಹಾಗಲಕಾಯಿಗೆ ಸ್ವಲ್ಪ ಗಟ್ಟಿ ಮೊಸರು ಹಾಕು. ಮೀನಾಕ್ಷಿ, ಏನಿದೆಲ್ಲ? ಅವಳು ಅವಾಗಿಂದ ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ತಾನೆ ಇದ್ದಾಳೆ. ನೀವಿಲ್ಲಿ ಯಾರು ಇಲ್ವೇನೋ ಅನ್ನೋ ಥರ ನಿಮ್ಮ ಪಾಡಿಗೆ ನೀವಿದ್ದೀರಾ. ಹೀಗೆಲ್ಲ ಒಬ್ಬನ ಗೋಳ್ ಹೊಯ್ಕೋಬಾರ್ದು. ಅಕ್ಕ, ನಿಮಗೆ ಹಾಗೆ ಅನ್ನಿಸ್ತಾ ಇದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಆದರೆ ಅತ್ತಿಗೆ, ಮಯೂರಿನ ಮಾತಾಡಿಸ್ಲಿಲ್ಲ ಅಂತ ನಿಮ್ಗೆ ಇಷ್ಟೊಂದು ಕೋಪ ಬರ್ತಾ ಇದ್ರೆ ಇವಳು ಮಾಡಿರೋ ಕೆಲಸಕ್ಕೆ ನನಗೆಷ್ಟು ಕೋಪ ಬರಬೇಕು ಹೇಳಿ? ನೋಡು ಮಗಳೇ, ಇನ್ನು ಮುಂದೆ ಹೀಗೆಲ್ಲ ನಮ್ಮ ಮನಸ್ಸಿಗೆ ಬೇಜಾರಾಗೋ ಥರ ನಡ್ಕೋಬೇಡ. ನನಗೆ ನಿನ್ನ ಮೇಲಿದ್ದ ಕೋಪ ನೀನು ಕ್ಷಮೆ ಕೇಳಿದ ತಕ್ಷಣನೇ ಕರಗೋಯ್ತು. ನಡೆದಿದ್ದನ್ನೆಲ್ಲ ಮರೆತು ಬಿಡೋಣ, ಮುಂದಕ್ಕೆ ಹುಷಾರಾಗಿರು, ಆಯ್ತಾ? ಥ್ಯಾಂಕ್ಸ್ ಅತ್ತೆ. ಸಿಂಧು, ಆಯ್ತಮ್ಮ ತರಕಾರಿ ಹಚ್ಚಿದ್ದು?
ಹೀಗೆ ನಾಚ್ಕೊತಾನೆ ಕೂತಿರ್ತೀಯೋ ಇಲ್ಲ ಏನಾದರೂ ಮಾತಾಡ್ತೀಯಾ? ಹಾಂ, ಏನು ಮಾತಾಡಬೇಕು? ಆಹಾ, ಈ ಭೂಮಿ ಎಷ್ಟು ಸುಂದರವಾಗಿದೆ. ಆಹಾ, ನೋಡಿದಷ್ಟು ದೂರಕ್ಕೂ ಆಕಾಶ. ಈ ಮರ, ಆ ಪೊದೆ, ಕಲ್ಲು, ಮಣ್ಣು, ಮಸಿ ಅಂತ ಏನಾದರೂ ಮಾತಾಡಿ, ಇಲ್ಲಾದರೆ ಬೋರಾಗ್ಬಿಡುತ್ತೆ. ನೀನನ್ನು ಕೇಳಬೇಕು ಅಂತ ಅನ್ಕೋತಿದ್ಯಾ? ಮನಸ್ಸಲ್ಲಿ ಏನಿದೆಯೋ ಅದನ್ನ ಉದುರು ಬಿಡಬೇಕು. ಕೇಳು. ಅದು ಅದು ಯಾ ಕಮಾನ್. ಅದು ಮುಂಚೆ ನೀವು ಮಯೂರಿನ ಮೇಘ ಅಂತ ಅನ್ಕೊಂಡಿದ್ರಿ. ಆಮೇಲೆ ನಾನೇ ಮೇಘ ಅಂತ ಗೊತ್ತಾಯ್ತು. ಆದರೂ ನೀವು ನನ್ನ ಒಪ್ಕೊಂಡ್ರಿ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ನಿಮಗೆ ನಮ್ಮ ಮೇಲೆ ಕೋಪನೇ ಬರಲಿಲ್ವಾ? ಕೋಪ ಮಾಡಿಕೊಂಡ್ರೆ ಅದರಿಂದ ಬರೋದೇನಿದೆ? ಹಾಂ, ಅಯ್ಯೋ ಇವ್ರು ನನ್ನ ಸೇರ್ಕೊಂಡು ಫೂಲ್ ಮಾಡಿಬಿಟ್ರಲ್ಲ ಅಂತ ನಾನು ಕೋಪ ಮಾಡ್ಕೊಂಡು ಇದ್ದಿದ್ರೆ ಏಂಜಲ್ ಥರ ಇರೋ ನಿನ್ನ ಮಿಸ್ ಮಾಡ್ಕೋತಿದ್ನಲ್ಲ ನಾನು. ನೋಡು ಮೇಘ, ಈ ಲೈಫ್ ಅನ್ನೋದಿದೆಯಲ್ಲ, ಮನುಷ್ಯ ಎಂಜಾಯ್ ಮಾಡೋಕ್ಕಂತಾನೆ ದೇವ್ರು ಕೊಟ್ಟಿರೋ ವರ. ಈ ಲೈಫ್ನ ಅನ್ವಾಂಟೆಡ್ ಆಗಿ ಯಾಕೆ ಯೋಚನೆ ಮಾಡ್ಕೊಂಡು ಕಾಲ ಕಳಿಬೇಕು? ಎಲ್ಲರೂ ನಾಳೆ ಬಗ್ಗೆ ಮಾತಾಡ್ತಾರೆ. ನಾಳೆ ನಾನು ನೋಡಿದವ್ರು ಯಾರು? ನಾಳೆ ಏನಾಗುತ್ತೋ ಏನೋ, ನಾವೇ ಇರ್ತೀವೋ ಇಲ್ವೋ. ಅದಕ್ಕೆ ಇವತ್ತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಅದಕ್ಕೆ ಈ ಕ್ಷಣ, ಈ ಸೆಕೆಂಡ್ನ ಹ್ಯಾಪಿಯಾಗಿ ಎಂಜಾಯ್ ಮಾಡಬೇಕು. ಯಾಕಂದರೆ ಈ ಟೈಮ್ ಪಾಸ್ ಆಯಿತು ಅಂದರೆ ಮತ್ತೆ ಬರೋಲ್ಲ. ಅದಕ್ಕೆ ನಾನೊಂದು ಪಾಲಿಸಿ ಮಾಡ್ಕೊಂಡಿದ್ದೀನಿ. ಇಷ್ಟಪಟ್ಟಿದ್ದನ್ನ ಮಾಡ್ತೀನಿ. ಸಾಧ್ಯ ಆಗಲಿಲ್ವಾ? ಓಕೆ, ನೋ ಪ್ರಾಬ್ಲಮ್. ಇದ್ದಿದ್ರಲ್ಲಿ ಖುಷಿ ಪಡ್ತೀನಿ ಅಷ್ಟೇ. ನಿನ್ನ ವಿಷಯದಲ್ಲೂ ಆಗಿದ್ದದೆ. ಮಯೂರಿನ ಮೇಘ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಇವಳು ಮೇಘ ಅಲ್ಲ, ಮಯೂರಿ ಅಂತ. ಓಕೆ, ಫೊಗೆಟ್ ಇಟ್ ಅಂತ ನಿಜವಾದ ಮೇಘನ ಒಪ್ಕೊಂಡೆ. ಎಲ್ಲರೂ ನನ್ನ ಕೇಳ್ತಿರ್ತಾರೆ, ನೀನು ತುಂಬ ಫಾಸ್ಟಾಗಿ ಬದಲಾಗ್ತೀಯ ಅಂತ. ಅವರಿಗೆಲ್ಲ ನಂದು ಒಂದೇ ಉತ್ತರ, ನನ್ನ ರಿಜೆಕ್ಟ್ ಮಾಡೋರನ್ನ ನಾನು ಯಾಕೆ ಲೈಕ್ ಮಾಡಲಿ? ಹಾಂ, ನನ್ನ ರಿಜೆಕ್ಟ್ ಮಾಡೋರಿಗಿಂತ ನನ್ನ ಲೈಕ್ ಮಾಡೋರು ನಂಗೆ ಇಂಪಾರ್ಟೆಂಟ್ ಆಗ್ತಾರೆ. ನಾನು ಅವ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋತೀನಿ. ನನ್ನ ಫಿಲಾಸಫಿ ನಿಂಗೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು, ಬಟ್ ಅದನ್ನ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ನೋಡಿದರೆ ಅದು ನಿಂಗೆ ಸರಿ ಅನಿಸುತ್ತೆ. ಏನು? ಅದಕ್ಕೆ ನಾನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅದು ವಸ್ತುಗಳಾಗಲಿ ಮನುಷ್ಯರಾಗಲಿ. ಇವರು ನಮ್ಮ ಜೊತೆ ಶಾಶ್ವತ ಇರಲ್ಲ ಅನ್ನೋ ಡಿಟ್ಯಾಚ್ಮೆಂಟ್ ಜೊತೆ ನಾವು ಬದುಕೋಕ್ಕೆ ಶುರು ಮಾಡಿದರೆ ನಾಳೆ ದಿನ ಅವ್ರು ಕೈ ಕೊಟ್ಟರು ನಮಗೇನು ಫೀಲ್ ಆಗಲ್ಲ. ಇಷ್ಟು ದೂರ ಬಂದ್ರಲ್ಲ, ಥ್ಯಾಂಕ್ ಯು, ಬಾಯ್ ಬಾಯ್ ಅಂತ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಆಫ್ಟರ್ ಆಲ್ ಇದು ನಮ್ಮ ಲೈಫ್. ಬೇಕು ಬೇಡ ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕು. ಆಪ್ಷನ್ನ ಬೇರೆಯವ್ರ ಕೈಗೆ ಯಾಕೆ ಕೊಡಬೇಕು? ಹಾಂ, ತುಂಬ ತಲೆ ತಿಂತಾ ಇದ್ದೀನಾ? ಇಲ್ಲ, ನನ್ನ ಕಣ್ ತೆರೆಸ್ತಾ ಇದ್ದೀರಾ. ನಾನು ಯಾವ್ದಾದ್ರು ಬಾಬಾ ಥರ ಕಾಣ್ತಾ ಇದ್ದೇನೆ ನಿನಗೆ? ಇಲ್ಲಪ್ಪ, ರಿಯಲಿ ಕಾಣ್ತಾ ಇಲ್ಲ ತಾನೆ? ನನ್ನ ಮೂಡ್ ಸರಿ ಇಲ್ಲ, ನಾನು ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಹೊರಟೋಗು. ಮಯೂರಿ, ಸಾಯಿ ತನಕ ಜೊತೆಲಿರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಈ ರೀತಿ ಹೋದ್ರೆ ಮಾತು ಮುರಿದಾಗಲ್ವಾ? ಮಾತು ಉಳಿಸ್ಕೊಳ್ಳೋ ಥರ ಏನಾದರೂ ಮಾಡ್ತಿದ್ಯಾ? ಮಯೂರಿ, ಅದು ಯಾವುದೇ ರಿಲೇಶನ್ಶಿಪ್ ನಿಲ್ಲೋದು ನಂಬಿಕೆ ಮೇಲೆ. ನೀನು ಎಷ್ಟು ನನ್ನನ್ನು ನಂಬ್ತೀಯಾ, ಯಾರ ಮುಂದೆ ಹೇಗೆ ನನ್ನನ್ನು ನಡೆಸ್ಕೊಳ್ತೀಯ ಅನ್ನೋದೆಲ್ಲ ಗೊತ್ತಾಗ್ತಿದೆಯಲ್ಲ. ಕೆಲವೊಂದ್ಸಲ ನಮ್ಮನ್ನು ಮೀರಿ ಪರಿಸ್ಥಿತಿಗಳಿಗೆ ತಲೆ ಕೊಡಬೇಕಾಗತ್ತೆ. ಓಕೆ,
ಇದನ್ನೆಲ್ಲ ಮರ್ತು ಬಿಡೋಣ. ಒಂದು ಹೊಸ ಲೈಫನ್ನು ಶುರು ಮಾಡೋಣ. ಅದು ಯಾವ ರೀತಿ ಇರಬೇಕಂದ್ರೆ ಅವಮಾನಗಳಿರಲ್ಲ, ಅನುಮಾನಗಳಿರಲ್ಲ. ಅಲ್ಲಿರೋದು ಬರೀ ಪ್ರೀತಿ, ಪ್ರೀತಿ ಅಷ್ಟೇ. ನನಗೆ ಯಾವ ಪ್ರೀತಿನೂ ಬೇಡ ಜಯಂತ್. ತುಂಬಾ ಹರ್ಟ್ ಆಗಿದೆ ನಿನ್ನಿಂದ. ಮತ್ತೆ ಮತ್ತೆ ಪ್ರೀತಿ ಹಿಂದೆ ಬಿದ್ದು ಅನುಭವಿಸೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ನನ್ನ ಪಾಡಕ್ಕೆ ಬಿಟ್ಬಿಡು ಪ್ಲೀಸ್. ಸರಿ, ಬಿಟ್ಬಿಡ್ತೀನಿ. ಈ ಜಯಂತ ಇಲ್ಲದೆ ನೀನು ಇರಕ್ಕಾಗತ್ತಾ? ಇಲ್ಲ, ನಿನ್ನನ್ನು ಬಿಟ್ಟು ನಾನು ಇರಕ್ಕಾಗತ್ತಾ? ಕೋಪನ ಬಿಟ್ಬಿಡು ಮಯೂರಿ. ಓಕೆ ಬಾಬಾ, ನಾನೇ ಸಾರಿ ಕೇಳ್ತೀನಿ. ಸಾರಿ ಸಾರಿ. ಓದ್ತೀನಿ ನೀನು. ಓ ಮೈ ಗಾಡ್, ನನ್ನ ಮಯೂರಿ ನಕ್ಬಿಟ್ಲು. ಮನೇಲಿ ಎಲ್ಲರೂ ಇದ್ದಾರೆ. ಯಾರು ಏನೇ ಅನ್ಕೊಂಡ್ರು ಐ ಲವ್ ಯು. ಅಣ್ಣ ಕರ್ದಿಯಂತೆ? ಪೂರ್ಣಿಮಾ, ಜಯಂತ ಮಯೂರಿ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಲ್ಲ, ಆ ವಿಷಯವಾಗಿ ಪುರೋಹಿತರನ್ನ ವಿಚಾರಿಸಿದೆ. ಇನ್ನು 2 ದಿವಸದಲ್ಲಿ ಒಳ್ಳೆ ಮುಹೂರ್ತ ಇದೆ, ಆವತ್ತೇ ಮುಗಿಸ್ಬಿಡಿ ಅಂತ. ತಯಾರಿ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ. ಮುಂದೆ ಯಾವುದಾದ್ರು ಮುಹೂರ್ತ ಇದೆಯಾ ನೋಡಿ ಅಂತ ನಾನೇ ಕೇಳಿದೆ. ಯಾವುದೂ ಇಲ್ಲ, ಇದೇ ಒಳ್ಳೆ ಮುಹೂರ್ತ, ಈ ಮುಗಿಸೋದೇ ಒಳ್ಳೇದು ಅಂತಂದರು. ಅಯ್ಯೋ, ಇಲ್ಲದೆ ಇದ್ರೆ ಪರವಾಗಿಲ್ಲ ಬಿಡೋಣ. ಇವಾಗ ಏನು ಅರ್ಜೆಂಟು ನಿಶ್ಚಿತಾರ್ಥಕ್ಕೆ? ಈ ತಿಂಗಳಲ್ಲದೆ ಹೋದರೆ ಮುಂದಿನ ತಿಂಗಳು ಮಾಡ್ಕೊಂಡ್ರೆ ಆಯ್ತಣ್ಣ. 2 ದಿನ ಅಂದರೆ ಹೇಗಾಗುತ್ತೆ ಹೇಳು? ಬಂಧು ಬಳಗದವ್ರನ್ನ ಕರೆಯೋಕ್ಕೆ 1 ವಾರ ಆದರೂ ಆಗುತ್ತೆ. ಯಾವ ಬಂಧು ಬಳಗನೂ ಕರಿತಾ ಇಲ್ಲ. ಈ ಊರಿನಲ್ಲಿರೋ ಹತ್ತಿರದ ಬಂಧುಗಳನ್ನ ಮಾತ್ರ ಕರಿತಾ ಇರೋದು. ಇಷ್ಟು ತರಾತುರಿನಲ್ಲಿ ಅವ್ರು ನಿಶ್ಚಿತಾರ್ಥ ಮಾಡೋ ಅಗತ್ಯ ಏನಿದೆಯಮ್ಮ? ದಿನದಿಂದ ದಿನಕ್ಕೆ ಜನಗಳು ಕೇಳ್ತಾರೋ ಪ್ರಶ್ನೆಗೆ ಉತ್ತರ ಹೇಳೋಕ್ಕಾಗ್ತಿಲ್ಲಮ್ಮ. ಅದರಲ್ಲೂ ಅವರಿಬ್ಬರು ಮನೆ ಬಿಟ್ಟು ಹೋದ ವಿಷಯ ಕೇಳಿದ್ರೆ ನನಗೆ ಇನ್ನಿಲ್ದಂಗೆ ಸಿಟ್ಟು ಬರುತ್ತೆ. ಕಡೆ ಪಕ್ಷ ಜನಗಳ ಬಾಯಿ ಮುಚ್ಚೋದಕ್ಕೋಸ್ಕರನಾದರೂ ಆದಷ್ಟು ಬೇಗ ಇವರಿಬ್ಬರು ಎಂಗೇಜ್ಮೆಂಟ್ ಮುಗಿಸ್ಬೇಕು. ಅದೇನೋ ಸರಿ ಬಾವ. ಮಯೂರಿ ಅವ್ರ ತಂದೆ ದುಬೈನಲ್ಲಿದ್ದಾರೆ. ಅವ್ರಿಗೆ ವಿಷಯನ ತಿಳಿಸಿ ಅವ್ರಿಲ್ಲಿ ಬರೋದಕ್ಕೆ ಸಮಯ ಆಗುತ್ತಲ್ವಾ? ಈಗಾಗಲೇ ನಾನು ಅತ್ತೆಯವ್ರ ಹತ್ರ ಮಾತಾಡಿ ಅವ್ರಿಗೆ ವಿಷಯ ತಿಳಿಸಿದ್ದೀನಿ. ನಿಶ್ಚಿತಾರ್ಥ ತಾನೆ, ನೀವೇ ಮಾಡ್ಕೊಳ್ಳಿ, ಮದುವೆ ಅಷ್ಟೊತ್ತಿಗೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಏನ್ರ ಇದು? ಒಳ್ಳೆ ದೆವ್ವ ಬಡ್ಕೊಂಡು ಹೊರಗೆ ನಿಂತಿದ್ದೀರಾ? ನಿಮ್ಗೆ ಒಪ್ಕೆ ತಾನೆ? ಅಯ್ಯೋ, ನಮಗೆ ಯಾವ ಅಭ್ಯಂತರನೂ ಇಲ್ಲ ಅಮ್ಮ. ಆದರೂ ಏನದು ಆದರೂ? ಅಲ್ಲಮ್ಮ, ಇರೋದೊಬ್ಬ ಮಗ ನನಗೆ. ಅವನ ನಿಶ್ಚಿತಾರ್ಥನ ಬಂಧುಗಳ ಮಧ್ಯೆ ವೈಭೋಗದಿಂದ ಮಾಡಬೇಕು ಅಂತ ಕನಸು ಕಂಡಿದ್ದೆ. ನೋಡು ಮೀನಾಕ್ಷಿ, ನಿನ್ನ ಮಗನಿಗೆ ಮೊದಲನೇ ಸಲ ನಿಶ್ಚಿತಾರ್ಥ ಮಾಡೋದಾಗಿದ್ರೆ ನೀ ಹೇಳ್ದಾಗೆ ಮಾಡ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಪದೇ ಪದೇ ನಿಶ್ಚಿತಾರ್ಥ ಮಾಡುವಾಗ ನೀನು ಕರೆಯಕ್ಕೆ ಹೋಗ್ತೀಯಲ್ಲ, ಆ ಜನ ನಿನ್ನನ್ನು ಕೇಳಲ್ನೇ ನಿನ್ನ ಮಗನಿಗೆ ಎಷ್ಟು ಸಲ ನಿಶ್ಚಿತಾರ್ಥ ಮಾಡ್ತೀರಾ ಅಂತ? ವೈಭೋಗ ಏನೂ ಇಲ್ಲ, ಬರೀ ಸರಳವಾಗಿ. ಮೀನಾಕ್ಷಿ, ಏನು ಯೋಚನೆ ಮಾಡಬೇಡ. ನಿನ್ನ ಇಷ್ಟದ ಪ್ರಕಾರನೇ ನಿನ್ನ ಮಗನ ಎಂಗೇಜ್ಮೆಂಟ್ನ ಅದ್ಧೂರಿಯಾಗಿ ಮಾಡೋಣ, ಏನಂತೀಯ? ನೀನು ಹೇಗೆ ಹೇಳ್ತೀಯೋ ಹಾಗೆ ಅಣ್ಣ. ಒಂದು ಮಾತು ನಮ್ಮ ಯಜಮಾನ್ರನ್ನು ಕೇಳಿ. ಪುರೋಹಿತರ ಹತ್ರ ಹೋಗುವಾಗ ಪಶುಪತಿನೂ ಕರ್ಕೊಂಡು ಹೋಗಿದ್ದೆ, ಅವನಿಗೂ ಎಲ್ಲ ಗೊತ್ತಮ್ಮ. ಓಹೋ, ಹೌದಾ? ಹಾಗಾದರೆ ಸಂತೋಷನೇ. ಮಾಡಿಬಿಡೋಣ ಅಣ್ಣ, ಮಾಡಿಬಿಡೋಣ. ದೊಡ್ಡಮ್ಮ ಯಾಕೆ ಇಷ್ಟು ಬೇಗ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರು? ಸಡನ್ ಆಗಿ ಹೇಳಿದ್ರೆ ಡ್ಯಾಡಿಗೆ ಬರೋಕ್ಕಾಗಲ್ಲ. ಡ್ಯಾಡಿ ಇಲ್ಲದೆ
ಎಂಗೇಜ್ಮೆಂಟ್ ಹೇಗೆ? ಏನು ನಷ್ಟ ಆಗಲ್ಲ. ಮಯೂರಿ, ನಿಮ್ಮ ತಂದೆ ಬರೋಕ್ಕಾಗಲ್ಲ ಅಂತ ನಿನ್ನ ಅನ್ಕೋತಾ ಇದೆಯಾ? ಏನು ಚಿಂತೆ ಮಾಡಬೇಡ. ನಿಮ್ಮ ದೊಡ್ಡಪ್ಪ ಇದ್ದಾರಲ್ಲ, ಎಲ್ಲ ನೋಡ್ಕೋತಾರೆ. ಜೊತೆಗೆ ನಾನು ಇರ್ತೀನಿ. ಎಲ್ಲ ಸರಿ ದೊಡ್ಡಮ್ಮ, ಆದರೆ ಇಷ್ಟು ಅರ್ಜೆಂಟಲ್ಲಿ ಯಾಕೆ ಎಂಗೇಜ್ಮೆಂಟ್? ಮಗಳ ರಕ್ಷಣೆ ಅಂತ ಬಂದಾಗ ತಾಯಿ ಆದವಳು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾಳೆ, ಯಾರ ಜೊತೆ ಬೇಕಾದ್ರೂ ಯುದ್ಧ ಮಾಡೋಕ್ಕೆ ಸಿದ್ಧವಾಗಿಬಿಡ್ತಾಳೆ. ನಾನೀಗ ಮಾಡ್ತಾ ಇರೋದು ಅದನ್ನೇ. ನನಗೀಗ ಬೇಕಾಗಿರೋದು ನಿನ್ನ ಸುಖ ರಕ್ಷಣೆ ಅಷ್ಟೇ, ಬೇರೆ ಏನೂ ಅಲ್ಲ. ನೀನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ನಂಗೆ ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಮಯೂರಿ, ಏನು ದೊಡ್ಡಮ್ಮ? ನಿನ್ನ ವಿಷಯದಲ್ಲಿ ನಾನು ದಬ್ಬಾಳಿಕೆ ಮಾಡ್ತೀನಿ ಅಂತ ಅನಿಸ್ತಾ ಇಲ್ಲ ತಾನೆ? ಅಮ್ಮ ಆದವಳು ಏನೇ ಮಾಡೋದು ಒಳ್ಳೇದಕ್ಕೆ. ಅದಕ್ಕೆ ಯಾಕೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೀರಾ? ಏನಾಗಿದೆ ಇವಾಗ? ಎಲ್ಲ ಎಲ್ಲ ಎಲ್ಲಾನು ಕಣ್ಣಾರ ನೋಡ್ತಾ ಇದ್ರು ಏನಾಯ್ತು ಅಂತ ಕೇಳ್ತಿದ್ಯಲ್ಲ ಸಿಂಧು. ನಿಶ್ಚಿತಾರ್ಥ ನಡೆದು ಹೋಗ್ತಿದೆ. ನಾವು ನೋಡಿದ್ರೆ ಮೂಕ ಪ್ರೇಕ್ಷಕರ ತರ ನೋಡ್ಕೊಂಡು ಸುಮ್ಮನೆ ಕೂತಿದ್ದೇವೆ ಹೊರತು ನಮ್ಮ ಕೈನಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು. ಹೌದು, ಅವರು ಉಂಗುರಗಳನ್ನ ಬದಲಾಯಿಸ್ಕೊಳ್ತಾ ಇದ್ರೆ ನಾವು ಕಣ್ಣು ತುಂಬ ನೋಡ್ಕೊಂಡು ಬಲವಂತಾಗಿ ಹೀ ಅಂತ ನಕ್ಕೊಂಡು ಚಪ್ಪಾಳೆ ಹೊಡಿತಾ ಇರ್ಬೋದು ಅಲ್ವಾ? ಅದಕ್ಕೆ ಯಾಕೆ ಸೋತೋರ್ ಥರನೇ ಮಾತಾಡ್ತಾ ಇದ್ದೀರಾ? ಇನ್ನು ನಿಶ್ಚಿತಾರ್ಥ ನಡೆದಿಲ್ಲ, 2 ದಿನ ಟೈಮ್ ಇದೆ ನಮಗೆ. ಇಷ್ಟು ದಿನಾನೇ ಏನು ಕಿಸಿಯಕ್ಕಾಗಿಲ್ಲ ನಮ್ಮ ಕೈನಲ್ಲಿ. ಇನ್ನು 2 ದಿನದಲ್ಲಿ ಏನು ಮಾಡ್ಬಿಡ್ತೀವಿ ನಾವು? ಭೂಕಂಪ ಕೆಲವು ಸೆಕೆಂಡ್ಗಳಲ್ಲಿ ಆಗಿ ಹೋಗಿ ಪ್ರಪಂಚನೇ ಅಲ್ಲಾಡಿಸ್ಬಿಡುತ್ತೆ. ಕೆಲವೇ ನಿಮಿಷಗಳಲ್ಲಿ ಅಗ್ನಿ ಪರ್ವತ ಸಿಡಿದು ಊರಿಗೂರೇ ಸುಟ್ಟು ಹೋಗುತ್ತೆ. ಅದಕ್ಕೆ ನಾವಿನ್ನೂ 2 ದಿನ ಟೈಮ್ ಇಟ್ಕೊಂಡು ಆಗೋ ಈ ನಿಶ್ಚಿತಾರ್ಥನ ನಿಲ್ಸಕ್ಕಾಗೋದಿಲ್ವಾ? ನಿನ್ನ ವೀರಾವೇಶದ ಮಾತುಗಳು ಒಂದು ಕಡೆ ಇರಲಿ, ನಿಶ್ಚಿತಾರ್ಥ ನಿಲ್ಸೋದಕ್ಕೆ ಈಗ ನಮ್ಮ ಹತ್ರ ಯಾವ ದಾರಿ ಇದೆ ಅದನ್ನು ಹೇಳು ನೋಡೋಣ. ಅದಕ್ಕೆ ಊಟ ಇಲ್ದಿದ್ರೆ ಏನು ಮಾಡ್ತೀವಿ? ಅಡುಗೆ ಮಾಡಿಕೊಂಡು ಊಟ ಮಾಡ್ತೀವಿ. ಹಾಗೇನೆ ದಾರಿ ಇಲ್ದಿದ್ರೆ ದಾರಿನ ಹುಟ್ಟು ಹಾಕ್ತೀವಿ. ಹಾಕಬೇಕು. ನೀವು ನನಗೆ ಸಪೋರ್ಟ್ ಮಾಡ್ತಾ ಹೋಗಿ. ಜಯಂತ್ ಮಯೂರಿ ನಿಶ್ಚಿತಾರ್ಥನ ನಿಲ್ಲಿಸಲಿಲ್ಲ ಅಂದರೆ ನನ್ನ ಹೆಸರು ಸಿಂಧುನೇ ಅಲ್ಲ. ಬೇಬ್, ವಾಟ್ಸಾಪ್ ನೀವೇ ಹೇಳಬೇಕು. ಹೇಳೋಕ್ಕೆ ಕೇಳೋಕ್ಕೆ ತುಂಬ ಇದೆ. ನನಗೆ ಅಪಾಯಿಂಟ್ಮೆಂಟ್ ಬೇಕು ರೈಟ್ ನಾವು. ಆದರೆ ನನಗೆ ಕ್ಲಾಸ್ ಇದೆ. ಕ್ಲಾಸ್ ಅದ್ರ ಪಾಡಿಗೆ ಇರುತ್ತೆ, ನಮ್ಮ ಪಾಡಿಗೆ ನಾವಿರೋಣ ಏನು? ಸುಮತಿ, ರೀ, ಇದು ನಿಶ್ಚಿತಾರ್ಥದ ಖರ್ಚಿಗೆ ಹಣ. ಬೇಡ ರೀ, ಅವಿನಾಶ್ ಅವರು ಈಗಾಗಲೇ ನನ್ನ ಅಕೌಂಟಿಗೆ ದುಡ್ಡು ಕಳಿಸ್ಬಿಟ್ಟಿದ್ದಾರೆ. ಅವ್ರು ಯಾಕೆ ಹಣ ಕಳ್ಸಕ್ಕೆ ಹೋದ್ರು? ಸುಮತಿ, ನೀನೇನಾದರೂ ಫೋನ್ ಮಾಡಿ? ಇಲ್ಲ ರೀ, ನಾನು ಅವ್ರಿಗೆ ದುಡ್ಡು ಕೊಡು ಅಂತ ಕೇಳಲೇ ಇಲ್ಲ. ಅವರಾಗೆ ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ. ಹೌದಾ? ಸಂತೋಷ. ಒಂದು ಕೆಲಸ ಮಾಡು, ಆ ಹಣ ಬ್ಯಾಂಕಲ್ಲೇ ಇರಲಿ, ಡ್ರಾ ಮಾಡೋದು ಬೇಡ.
ನಿಶ್ಚಿತಾರ್ಥ ಮದುವೆ ಖರ್ಚನ್ನ ನಾವೇ ವಹಿಸ್ಕೊಳ್ಳೋಣ. ಮುಂದೆ ಮದುವೆ ಆಗುತ್ತಲ್ಲ ಮಯೂರಿಗೆ, ಆಗ ಆ ಹಣದಲ್ಲಿ ಅವಳಿಗೊಂದು ಒಡವೆ ಮಾಡ್ಸಾಕ್ಬೋಣ. ಏನಂತ? ಥ್ಯಾಂಕ್ಸ್ ರೀ. ಥ್ಯಾಂಕ್ಸಾ? ಯಾಕೆ ನನಗ್ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಓ, ಖರ್ಚೆಲ್ಲ ನಾನೇ ನೋಡ್ಕೋತಾ ಇದ್ದೀನಿ ಅಂತನ? ಸುಮತಿ, ಮಯೂರಿನ ನೀನು ಯಾವ ರೀತಿ ನೋಡ್ತಿದ್ಯಾ? ಮಗಳು ಅಂತ ತಾನೆ? ನಿನಗೂ ಮಗಳಾದ್ಮೇಲೆ ಅವಳು ನನಗೇನಾಗಬೇಕು? ನನಗೂ ಮಗಳೇ.